ಎಕ್ಸಾಮ್ ಬರಿತಾ ಇದ್ದೀರಿ, ಇನ್ನಷ್ಟು ದಿನದಲ್ಲಿ ನೀವು ಪದವೀಧರರಾಗಿ ಹೊರಗಡೆ ಬರ್ತೀರಿ. ಬಂದ ಕೂಡಲೇ ನಿಮಗೆ ಪ್ರಶ್ನೆಗಳ ಸುರಿಮಳೆ. ಏನ್ ಮಾಡ್ತೀನಿ ಮುಂದೆ? ನೀವು ನಿಮ್ಮ ರಿಲೇಟಿವ್ಸ್, ನಿಮ್ಮ ಫ್ರೆಂಡ್ಸ್ ಅವರ ಪ್ರೆಷರ್ನಲ್ಲಿ ಯಾವುದೋ ಒಂದು ಪ್ರೈವೇಟ್ ಜಾಬ್ ಅನ್ನ ಹಿಡ್ಕೊಂಡ್ರಿ ಅಂತ ಅನ್ಕೊಳ್ಳೋಣ. 10, 15, 20 ಸಾವಿರ ರೂಪಾಯಿ ನಿಮಗೆ ಸ್ಯಾಲ್ರಿ ಸಿಗತ್ತೆ. ಬಟ್ ಅಲ್ಲಿರುವಂತ ಪ್ರೆಷರ್, ಆ ರೀತಿಯಾಗಿ ಕೆಲಸ ಮಾಡೋದು ರೂಢಿ ಇಲ್ಲದೆ ನೀವು 1 ವರ್ಷ 2 ವರ್ಷ ಮಾಡಿ ಸಾಕಾಗಿ ಇನ್ನೂ ನಾನು ಸರ್ಕಾರಿ ನೌಕರಿಯನ್ನ ಹಿಡಿಬೇಕು ಅಂತ ಕೋಚಿಂಗ್ಗೆ ಬರ್ತೀರಿ ಅಂತ ಅನ್ಕೊಳ್ಳೋಣ. ಆ ರೀತಿ ನೀವೇನಾದ್ರೂ ಮಾಡಿದ್ರೆ 2 ವರ್ಷಗಳ ನಂತರ ನಿಮಗೆ ಅಧ್ಯಯನಕ್ಕೆ ಬೇಕಾದಂತ ಏಕಾಗ್ರತೆ, ಅದಕ್ಕೆ ಬೇಕಾದಂತ ಹುಮ್ಮಸ್ಸು ಇವೆಲ್ಲವೂ ಕೂಡ ಸಾಕಾಗಿ ಹೋಗಿರುತ್ತೆ. ಆವಾಗ ನಾನು ಸ್ಟಡಿ ಮಾಡ್ತೀನಿ ಅಂತಂದ್ರೆ 1 ವರ್ಷದಲ್ಲಿ ಮಾಡೋದನ್ನ ನೀವು 2-3 ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದಕ್ಕೆ ಈಗಲೇ ಜಾಣರಾಗಿ 1 ವರ್ಷ ನಿಮ್ಮ ಎಕ್ಸಾಮ್ ಮುಗಿದ ಮೇಲೆ ನೇರವಾಗಿ ನವೋದಯ ಶಾಖೆ ಬನ್ನಿ. 1 ವರ್ಷ, 6 ತಿಂಗಳು ಸಾಕಾಗತ್ತೆ. 6 ತಿಂಗಳು ಅಥವಾ 1 ವರ್ಷದವರೆಗೆ ನೀವು ಸರಿಯಾಗಿ ಪ್ರಯತ್ನ ಮಾಡಿದರೆ, ಈಗಲೇ ನಿಮಗಿರುವಂತಹ ಅಧ್ಯಯನ ಮಾಡುವಂತಹ ಆ ರೂಢಿಯನ್ನು ಉಪಯೋಗ ಮಾಡಿಕೊಂಡು ನೀವೇನಾದ್ರೂ ಈಗ ಪ್ರಾಕ್ಟೀಸ್ ಅನ್ನು ಶುರು ಮಾಡಿದ್ರೆ 1 ವರ್ಷದಲ್ಲಿ ನಿಮಗೆ ಬೇಕಾದಂತ ಸರ್ಕಾರಿ ನೌಕರಿಯನ್ನ ಪಡಿಬಹುದು. ಬ್ಯಾಂಕ್ ನಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ, ರೈಲ್ವೇಸ್ ನಲ್ಲಿ ಜಾಬ್ ಅನ್ನ ಹಿಡಿದು ನಿಮ್ಮ ಜೀವನ ಪೂರ್ತಿಯಾಗಿ ಬಹಳ ಖುಷಿಯಿಂದ, ಅತ್ಯಂತ ಆನಂದದಿಂದ ಇರಬಹುದು. ಅದಕ್ಕಾಗಿ ಸರಿಯಾಗಿ ಯೋಚನೆ ಮಾಡಿ. ನೀವು ಪ್ರೈವೇಟ್ ಜಾಬ್ ಅನ್ನ ಪಡೆಯೋದಕ್ಕಿಂತ ಮೊದಲು ನಾನು ಗೌರ್ಮೆಂಟ್ ಜಾಬ್ ಮಾಡಬೇಕೋ ಬೇಡವೋ ಅನ್ನೋದನ್ನ ನಿರ್ಧಾರ ಮಾಡಿ ನವೋದಯ ಶಾಖೆ ಬನ್ನಿ. ನಾವು ಸರಿಯಾಗಿ ಗೈಡ್ ಮಾಡ್ತೀವಿ, ನಿಮ್ಮ ಭವಿಷ್ಯವನ್ನ ರೂಪಿಸ್ತೀವಿ. ಇವತ್ತೇ ನಿರ್ಧಾರ ಮಾಡಿ ಮತ್ತು ನಿಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸಿ.